ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಧರ್ಮಸ್ಥಳಕ್ಕೆ ಬಂದಿದ್ದೀನಿ. ಅಂತ ಏನು ಪ್ಲಾನ್ ಮಾಡಿರಲಿಲ್ಲ. ಸಡನ್ ಆಗಿ ಹಿಂಗೆ ಯಾಕೆ ಹೋಗ್ಬೇಕು ಅನಿಸ್ತು, ಹಂಗಾಗಿ ಬಂದ್ವಿ. ಬೆಳಿಗ್ಗೆ ಅಲ್ಲಿ 9:30 ಮನೆ ಬಿಟ್ವಿ. ಇಲ್ಲಿ ಬರೋದ್ರೊಳಗೆ ಸಂಜೆ 6:15 ಆಗೋಯ್ತು. 5:45 6 ಗಂಟೆ ಆದ್ರೂ ಕೂಡ ಬಿಸಿಲಿರೋದ್ರಿಂದ ತುಂಬಾನೇ ಬೆಳಕಿದೆ. ಲೈಟ್ ಬೇರೆ ಆನ್ ಮಾಡಿದ್ದೀನಲ್ವಾ, ಹಂಗಾಗಿ ಇನ್ನೂ ತುಂಬಾ ಬೆಳಕಿದೆ ಅನ್ಸುತ್ತೆ. ಬಸ್ಸಲ್ಲಿ ಬರೋವಾಗ್ಲೂ ಅಷ್ಟೇ ತುಂಬಾ ಸೆಕೆ ಅಂದ್ರೆ ಸೆಕೆ, ಅಷ್ಟೊಂದು ಬಿಸಿಲಿತ್ತು. ಮಧ್ಯಾಹ್ನ 2 ಗಂಟೆ ಹಂಗೆ ರೀಚ್ ಆಗ್ಬೋದು ಧರ್ಮಸ್ಥಳ ಅಂದ್ಕೊಂಡಿದ್ವಿ. ಆಮೇಲೆ ಡ್ರೈವರ್ ಹೇಳಿದ್ರು 6 ಗಂಟೆ ಆಗ್ಬೋದು ಅಂತ. ಹಂಗೆ ಅವ್ರು ಹೇಳ್ದಂಗೆ 6 ಗಂಟೆ ಆಯಿತು. 6 ಗಂಟೆಗೆ ರೀಚ್ ಆದ್ವಿ. ಲಗೇಜ್ ಎಲ್ಲ ತಗೊಂಡು ವೈಶಾಲಿ ಹತ್ರ ಹೋದ್ವಿ. ರೂಮ್ ಇದೆಯಾ ಅಂತ ಚೆಕ್ ಮಾಡಿದ್ವಿ. ಅಲ್ಲಿ 6 ಗಂಟೆ ಒಳಗೆ ರೂಮ್ ಎಲ್ಲ ಕ್ಲೋಸ್ ಆಗೋಯ್ತು. ನಾವು ಯಾವಾಗಲೂ ಬರೋದು ಸಾಕೇತಾಗೇನೆ, ಹಂಗಾಗಿ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ. ಅಲ್ಲಿ ಶರಾವತಿ ಅನ್ಸುತ್ತೆ, ಅದು ಸರಿಯಾಗಿ ನೆನಪಿಲ್ಲ. ಅಲ್ಲಿ ಒಂದ್ಸಲ ರೂಮ್ ಕೇಳೋಣ ಅಂತ ಹೋದ್ವಿ. ಮತ್ತೆ ಯಾರು ಅಷ್ಟು ದೂರ ನಡ್ಕೊಂಡು ಹೋಗ್ತಾರೆ, ಸುಸ್ತಾಗಿತ್ತಲ್ಲ, ಹಂಗಾಗಿ ಸಾಕೇತಾಗೆ ಬಂದ್ವಿ. ಸಾಕೇತದಲ್ಲಿ ರೂಮ್ ಇತ್ತು, ಹಂಗಾಗಿ ಬೇಗ ಸಿಕ್ತು. ಬಿಸಲೇನು ಅಷ್ಟೊಂದು ಜನ ಇಲ್ಲ. ಶನಿವಾರ ಭಾನುವಾರ ಜನ ಸೇರ್ಬೋದು ಅನ್ಸುತ್ತೆ. ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡ್ ಬಂದ್ವಿ. ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ. ಗಾಳಿನೂ ಅಷ್ಟೇ ತುಂಬಾ ಬೀಸ್ತಾ ಇತ್ತು. ತುಂಬಾನೇ ತಲೆನೋವು ಬಂದಿದೆ, ಹಂಗಾಗಿ ಇವಾಗ ಕಾಫಿ ಕುಡಿಯಕ್ಕೆ ಹೋಗ್ಬೇಕು. ಹಂಗೆ ಊಟನೂ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ತೀವಿ. ಈ ಸಲ ನದಿಗೆ ಹೋಗೋದು ಬೇಡ, ಸ್ನಾನ ಮಾಡಕ್ಕೆ ಅಂದ್ಕೊಂಡಿದೀವಿ. ಇಲ್ಲೇ ರೂಮಲ್ಲಿ ಎಲ್ಲ ವ್ಯವಸ್ಥೆ ಇದೆ ಸ್ನಾನ ಮಾಡಕ್ಕೆ. ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಯಾವಾಗಲೂ ಮಧ್ಯಾಹ್ನ ಅಥವಾ ಸಂಜೆ ದರ್ಶನಕ್ಕೆ ಹೋಗ್ತಾ ಇದ್ವಿ. ಈ ಸಲ ಬೆಳಿಗ್ಗೆನೆ ಹೋಗೋಣ ಅಂತ ಅಂದ್ಕೊಂಡಿದೀವಿ. ಬೆಳಿಗ್ಗೆನೆ ಅಲ್ಲಿಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗೋಣ ಅಂತ ಇದ್ದೀವಿ. ಯಾವಾಗಲೂ ನೈಟ್ ಜರ್ನಿ ಮಾಡ್ತಾ ಇದ್ವಿ. ಈ ಸಲ ಬೆಳಿಗ್ಗೆನೆ ಬಂದ್ವಿ ನಾವು. ಅಕ್ಕಪಕ್ಕ ಗಿಡ ಮರ, ವಾತಾವರಣ, ಹಸಿರು ಅವೆಲ್ಲ ನೋಡಿ ತುಂಬಾನೇ ಖುಷಿ ಆಯಿತು. ಎಷ್ಟೊಂದು ಕೆರೆಗಳು, ತೆಂಗಿನ ಮರಗಳು, ಅಡಿಕೆ ಮರಗಳು, ಅಲ್ಲಿ ರೋಡೆಲ್ಲ ಕೆಲಸ ಮಾಡ್ತಾ ಇದ್ರು. ಹಂಗಾಗಿ ನೋಡ್ತಾ ನೋಡ್ತಾ ಧರ್ಮಸ್ಥಳ ತಲುಪಿದ್ದೆ ಗೊತ್ತಾಗಲಿಲ್ಲ. ಬಿಸಿಲಂಗೆ ಸ್ವಲ್ಪ ಬೇಜಾರು ಮಾಡಿಸ್ತು ಅಷ್ಟೇ. ತುಂಬ ಆರಾಮಾಗಿತ್ತು ಜರ್ನಿ. ನೀವು ಆಚೆ ನೋಡ್ಬೋದು, ತುಂಬ ಬಿಸಿಲಿದೆ. ನಾನು ಬೇರೆ ವಿಂಡೋ ಸೈಡ್ ಕೂತಿದ್ದೆ. ಬೇರೆ ಕಡೆ ಎದ್ದೋಗಿ ಕೂತ್ಕೊಳ್ಳೋಣ ಅಂದರೆ ಬೇರೆ ಕಡೆ ಬಸ್ಸಲ್ಲಿ ಜಾಗನೇ ಇರಲಿಲ್ಲ. ಬೆಳಗ್ಗೆ ಬರೋವಾಗ ಮನೆಯಿಂದ ತಿಂಡಿ ಏನೂ ತಿನ್ಕೊಂಡ್ ಬಂದಿರಲಿಲ್ಲ. ಬಸ್ಸಲ್ಲಿ ಸ್ಟಾಪ್ ಕೊಡ್ತಾರಲ್ವಾ, ಅಲ್ಲೇ ತಿಂಡಿ ಊಟ ಮುಗಿಸಿದ್ವಿ. ರೋಡೆಲ್ಲ ತುಂಬ ದೊಡ್ಡದು ಮಾಡ್ತಾವ್ರೆ ಅನಿಸುತ್ತೆ, ಹಂಗಾಗಿ ತುಂಬಾನೇ ಕೆಲಸಗಳೆಲ್ಲ ನಡೀತಾ ಇತ್ತು. ಕೆಲಸ ನಡೀತಾ ಇರೋದ್ರಿಂದ ಟೇಕ್ ಡೈವರ್ಷನ್ ಅಂತ ಬೋರ್ಡ್ ಹಾಕಿದ್ರು. ಈ ಸಲ ಅಂತೂ ಆ ಥರ ಎಷ್ಟೊಂದು ಬೋರ್ಡ್ಗಳನ್ನ ನೋಡಿದೆ. ಗಾಡ್ ಸೆಕ್ಷನಲ್ಲಿ ಬರೋವಾಗಂತೂ ಬಸ್ ಆ ಕಡೆ ಈ ಕಡೆ ಟರ್ನ್ ತಾಂತಾರಲ್ಲ, ಅವಾಗ ಆಳ ನೋಡಿ ಭಯ ಆಯಿತು ಸ್ವಲ್ಪ. ನಾನು ಕಿಟಕಿ ಸೈಡ್ ಬೇರೆ ಕೂತ್ಕೊಂಡ್ಬಿಟ್ಟಿದ್ದೆ. ಯಾಕಾದ್ರೂ ಕಿಟಕಿ ಸೈಡಲ್ಲಿ ಕೂತ್ಕೊಂಡ್ಬಿಟ್ನೋ ಅನ್ನಿಸ್ತು. ಇಲ್ಲೊಂದು ಕೆರೆ ಕಾಣಿಸುತ್ತೆ ನೋಡಿ. ತುಂಬ ಬಿಸಿಲಿರೋದ್ರಿಂದ ಅದರಲ್ಲಿ ಜಾಸ್ತಿ ನೀರಿಲ್ಲ, ಆದರೂ ನೋಡೋಕೆ ತುಂಬಾ ಚೆನ್ನಾಗಿದೆ. ಇದೊಂದೇ ಕೆರೆ ಅಲ್ಲ, ಬರೋವಾಗ ಎಷ್ಟೊಂದು ಕೆರೆಗಳನ್ನ ನೋಡಿದೆ. ಅಲ್ಲೂ ಜಾಸ್ತಿ ನೀರಿರಲಿಲ್ಲ. ಸಂಜೆ ಆಗ್ತಾ ಆಗ್ತಾ ಸ್ವಲ್ಪ ತಂಪಾಯ್ತಾ ಹೋಯ್ತು ವಾತಾವರಣ. ಕೆಲವರೆಲ್ಲ ಸಕಲೇಶ್ಪುರದಲ್ಲೆಲ್ಲ ಎಳ್ಕೊಂಡ್ರಲ್ಲ, ಬಸ್ಸೆಲ್ಲ ಖಾಲಿ ಆಯಿತು. ಅದಕ್ಕೋಸ್ಕರ ನಾನು ಕಿಟಕಿ ಪಕ್ಕ ಕೂತ್ಕೊಂಡೆ. ಯಾಕಾದರೂ ಕೂತ್ಕೊಂಡಪ್ಪ ಅನ್ನಿಸ್ತು. ಆಮೇಲೆ ಸೀಟೆಲ್ಲ ಖಾಲಿ ಆಯ್ತಲ್ಲ, ಸಕಲೇಶ್ಪುರದಲ್ಲಿ ತುಂಬ ಜನ ಎಳ್ಕೊಂಡ್ರು. ಸೀಟೆಲ್ಲ ಖಾಲಿ ಇತ್ತು. ನಂಗೆ ತುಂಬ ತಲೆನೋವು ಬಂತು, ಬೆನ್ನು ಹೊಡ್ತಾ ಬಂತು. ಹಂಗಾಗಿ ಸೀಟ್ ಹತ್ರ ಹೋಗಿ ಮಲಗಿಬಿಟ್ಟೆ. ನಾನು ಬಿಸಿಲು ಬೇರೆ ಇತ್ತು, ತುಂಬ ಹೊತ್ತು ಅಲ್ಲೇ ಕೂತ್ಕೊಳಕ್ಕಾಗಲ್ಲ. ಹಂಗಾಗಿ ಸ್ವಲ್ಪ ಹೊತ್ತು ಮಲಗಿಬಿಟ್ಟೆ. ಆಮೇಲೆ ಧರ್ಮಸ್ಥಳ ಬಂದಾಗ ನನ್ನ ಮಗಳು ಎದುರಿಸಿದ್ರು. ಸೀದಾ ರೂಮ್ ಹುಡ್ಕೊಂಡು ಹೋದ್ವಿ. ನೋಡಿ, ರೂಮಿಂದ ಆಚೆ ಅಂತೂ ಫುಲ್ಲು ಕತ್ಲೆ ಇದೆ. ರೂಮ್ ನಂಬರ್ 140. ಡೋರ್ ಓಪನ್ ಮಾಡೋಣ. ಈ ಥರ ಇದೆ ರೂಮು. ಇಲ್ಲಿ ಮಂಜುನಾಥ ಸ್ವಾಮಿಗೊಂದು ಫೋಟೋ ಹಾಕಿದ್ದಾರೆ. ಇಲ್ಲೊಂದು ಬೆಡ್ಡು, ಇಲ್ಲೊಂದು ಬೆಡ್ಡು. ಆ ಕಡೆಯಿಂದ ಮುಂದೆ ತೋರಿಸೋದಿಲ್ಲ, ಅಲ್ಲೆಲ್ಲ ಏನೋ ಇಟ್ಬಿಟ್ಟಿದ್ದೀನಿ. ಇಲ್ಲೊಂದು ಮಿರರ್ ಇದೆ. ಇಲ್ಲೊಂದು ಸ್ವಲ್ಪ ಕೂತ್ಕೊಳ್ಳೋದಕ್ಕೆ ಜಾಗ ಮಾಡಿದ್ದಾರೆ. ಒಂದಷ್ಟು ಚಾಪೆಗಳಿದೆ. ಇಲ್ಲೊಂದು ದೊಡ್ಡ ವಿಂಡೋ ಇದೆ. ಮೇಲ್ಗಡೆ ಎಷ್ಟು ವಿಂಡೋ. ಆ್ಯಂಡ್ ಒಂದು ಫ್ಯಾನ್ ಕೊಟ್ಟಿದ್ದಾರೆ. ಈ ಕಡೆಯಿಂದ ಸ್ವಲ್ಪ ಸ್ಪೇಸ್ ಇದೆ. ಫ್ಯಾನ್ ಏನೋ ಚೆನ್ನಾಗಿ ತಿರುಗುತ್ತೆ. ಫ್ಯಾನ್ ಆನ್ ಮಾಡ್ಬಿಡ್ತೀನಿ ತಣ್ಣಗಿರಲಿ ಅಂತ. ಇಲ್ಲಿಂದ ಆಚೆ ವ್ಯೂ, ಯಾರೋ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟಿದ್ದಾರೆ. ಇದೇ ವ್ಯೂ. ಯಾವುದೋ ಎದುರುಗಡೆ ಒಂದು ಬಿಲ್ಡಿಂಗ್ ಇದೆ. ಇವಾಗ ಊಟ ಮಾಡ್ಕೊಂಡ್ ಬರ್ಬೇಕು. ಅದಕ್ಕೆ ದೇವಸ್ಥಾನದಲ್ಲಿ ಪ್ರಸಾದ ಇರುತ್ತೆ, ಊಟ ಮಾಡ್ಕೊಂಡ್ ಬರ್ತೀವಿ.
ಹಂಗೆ ಒಂದು ಕಾಫಿ ಕುಡ್ಕೊಂಡು ಬರ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. 5:45 6 ಗಂಟೆ ಆಗೋಗಿದೆ. ತುಂಬ ಬಿಸಿಲಿರೋದ್ರಿಂದ ಮಧ್ಯಾಹ್ನ 2 ಗಂಟೆ ಈ ಸಲ ನದಿಗೆ ಹೋಗೋದು ಬೇಡ, ಸ್ನಾನ ಮಾಡೋಕ್ಕೆ ಅಂದ್ಕೊಂಡಿದ್ದೀವಿ. ಇಲ್ಲೇ ರೂಮೆಲ್ಲ ವ್ಯವಸ್ಥೆ ಎಲ್ಲ ಇದೆ, ಇಲ್ಲೇ ಸ್ನಾನ ಮಾಡೋಣ ಅಂತ ಇದ್ದೀವಿ. ಬಸ್ಸಲ್ಲಿ ಅಲ್ಲೇ ಸ್ಟಾಪ್ ಕೊಡ್ತಾರಲ್ವ, ಅಲ್ಲೇ ಹೋಟೆಲ್ಗೆ ಹೋಗಿ ತಿಂಡಿ ತಿನ್ಕೊಂಡ್ ಬಂದ್ವಿ. ಊಟ ಈಗಾಗಲೇ 5:45 6 ಗಂಟೆ ಆಗೋಗಿದೆ. ಲೈಟ್ ಬೇರೆ ಆನ್ ಮಾಡಿದ್ದೀನಿ, ಇನ್ನೂ ಬೆಳಕಿದೆ ಅಂತಾನೆ ಅನ್ಸುತ್ತೆ. ಆಮೇಲೆ ಧರ್ಮಸ್ಥಳ ಬಂದಾಗ ನನ್ನ ಮಗಳು ಎಬ್ಬಿಸ್ತು.